ಎಲೆ ಯುಧಿಷ್ಠಿರನೇ, ಸೂರ್ಯನು ಮೇಲಕ್ಕೆ ಉದಯಿಸಬರುವಂತೆ ಮಾಡುವವರು ಯಾರು? ಅವನ ಸುತ್ತ ಚಲಿಸುವವರು ಯಾರು? ಅವನು ಅಸ್ತನಾಗುವಂತೆ ಮಾಡುವವರು ಯಾರು? ಅವನ ನೆಲೆಯಲ್ಲಿ. ಎಲೆ ಯಕ್ಷರಾಜನೇ, ಬ್ರಹ್ಮನು ಸೂರ್ಯನನ್ನು ಉದಯಿಸಿ ಮೇಲೆ ಬರುವಂತೆ ಮಾಡುವನು. ಅವನ ಸುತ್ತ ಚಲಿಸುವವರು ದೇವತೆಗಳು. ಧರ್ಮವು ಅವನನ್ನು ಅಸ್ತನಾಗುವಂತೆ ಮಾಡುತ್ತದೆ. ಸತ್ಯವು ಅವನ ನೆಲೆ. ಭಲೆ ಯುಧಿಷ್ಠಿರ, ಭಲೆ, ಸರಿಯಾಗಿ ಉತ್ತರಿಸಿದೆ. ಮುಂದಿನ ಪ್ರಶ್ನೆಯನ್ನು ಕೇಳು ಯಕ್ಷರಾಜ. ಶ್ರೋತ್ರಿಯನಾಗುವುದು ಏತರಿಂದ? ಮಹತ್ತನ್ನು ತಿಳಿಯುವುದು ಹೇಗೆ? ಸಹಾಯವಾವುದು. ಬುದ್ಧಿವಂತನಾಗುವುದು ಹೇಗೆ? ಶ್ರುತಿಯ ಅಧ್ಯಯನದಿಂದ ಶ್ರೋತ್ರಿಯನಾಗುತ್ತಾನೆ. ತಪಸ್ಸಿನಿಂದ ಮಹತ್ತು ತಿಳಿಯುತ್ತದೆ. ಧೈರ್ಯವೇ ಸಹಾಯ. ಹಿರಿಯರ ಸೇವೆ ಮಾಡುವುದರಿಂದ ಬುದ್ಧಿವಂತನಾಗಬಹುದು. ಭಲೆ ಯುಧಿಷ್ಠಿರ, ಭಲೆ, ಸರಿಯಾಗಿ ಉತ್ತರಿಸಿದೆ. ಮುಂದಿನ ಪ್ರಶ್ನೆಯನ್ನು ಕೇಳು ಯಕ್ಷರಾಜ. ಎಲೆ ಯುಧಿಷ್ಠಿರನೇ, ಬ್ರಾಹ್ಮಣರಿಗೆ ದೇವತನ ಏತರಿಂದ ಬರುತ್ತದೆ? ಬ್ರಾಹ್ಮಣರನ್ನು ಉತ್ತಮರಾಗಿಸುವ ಧರ್ಮವು ಯಾವುದು? ಮನುಷ್ಯತ್ವ ಏತರಿಂದ ಬರುತ್ತದೆ? ಮಾನವರು ಕೆಟ್ಟವರಾಗುವುದು ಏತರಿಂದ? ಓ ಯಕ್ಷರಾಜ, ಬ್ರಾಹ್ಮಣರಿಗೆ ದೇವತನ ಅಧ್ಯಯನದಿಂದ ಬರುತ್ತದೆ. ತಪಸ್ಸೆ ಅವರನ್ನು ಉತ್ತಮರಾಗಿಸುವ ಧರ್ಮವು. ಮರಣದಿಂದಲೇ ಮನುಷ್ಯತ್ವ ಬರುತ್ತದೆ. ಬ್ರಾಹ್ಮಣರು ಕೆಟ್ಟವರಾಗುವುದು ದೂಷಣೆಯಿಂದ. ಭಲೆ ಯುಧಿಷ್ಠಿರ, ಭಲೆ, ಸರಿಯಾಗಿ ಉತ್ತರಿಸಿದೆ. ಮುಂದಿನ ಪ್ರಶ್ನೆಯನ್ನು ಕೇಳು ಯಕ್ಷರಾಜ. ಎಲೆ ಯುಧಿಷ್ಠಿರನೇ, ಕ್ಷತ್ರಿಯರಿಗೆ ದೇವತನ ಏತರಿಂದ ಬರುತ್ತದೆ? ಕ್ಷತ್ರಿಯರನ್ನು ಉತ್ತಮರಾಗಿಸುವ ಧರ್ಮ ಯಾವುದು? ಕ್ಷತ್ರಿಯರಿಗೆ ಮನುಷ್ಯತ್ವ ಏತರಿಂದ ಬರುತ್ತದೆ? ಅವರು ಕೆಟ್ಟರಾಗುವುದು ಏತರಿಂದ? ಎಲೆ ಯಕ್ಷರಾಜನೇ, ಕ್ಷತ್ರಿಯರಿಗೆ ದೇವತನ ಶಸ್ತ್ರಾಸ್ತ್ರಗಳಿಂದ. ಯಜ್ಞವೇ ಅವರನ್ನು ಉತ್ತಮರಾಗಿಸುವ ಧರ್ಮವು. ಭಯದಿಂದಲೇ ಕ್ಷತ್ರಿಯರಿಗೆ ಮನುಷ್ಯತ್ವ ಬರುತ್ತದೆ. ಅವರು ಕೆಟ್ಟವರಾಗುವುದು ಶರಣು ಹೋದವರನ್ನು ಕೈಬಿಡುವುದರಿಂದ. ಭಲೆ ಯುಧಿಷ್ಠಿರ, ಭಲೆ, ಸರಿಯಾಗಿ ಉತ್ತರಿಸಿದೆ. ಮುಂದಿನ ಪ್ರಶ್ನೆಯನ್ನು ಕೇಳು ಯಕ್ಷರಾಜ. ಎಲೆ ಯುಧಿಷ್ಠಿರನೇ, ಭೂಮಿಗಿಂತಲೂ ದೊಡ್ಡ ವಸ್ತು ಯಾವುದು? ಅಂತರಿಕ್ಷಕ್ಕಿಂತ ಎತ್ತರವಾದ ವಸ್ತು ಯಾವುದು? ಗಾಳಿಗಿಂತ ವೇಗವಾದದ್ದು ಯಾವುದು? ಮನುಷ್ಯರಿಗೆ ಬಹಳವಾಗಿರುವುದು ಯಾವುದು? ಎಲೆ ಯಕ್ಷರಾಜನೇ, ಭೂಮಿಗಿಂತ ದೊಡ್ಡ ವಸ್ತು ತಾಯಿ. ಅಂತರಿಕ್ಷಕ್ಕಿಂತ ಎತ್ತರವಾದ ವಸ್ತು ತಂದೆ. ಗಾಳಿಗಿಂತ ವೇಗವಾದದ್ದು ಮನಸ್ಸು. ಮನುಷ್ಯರಿಗೆ ಬಹಳವಾಗಿರುವುದು ಚಿಂತೆ. ಭಲೆ ಯುಧಿಷ್ಠಿರ, ಭಲೆ, ಸರಿಯಾಗಿ ಉತ್ತರಿಸಿದೆ. ಮುಂದಿನ ಪ್ರಶ್ನೆಯನ್ನು ಕೇಳು ಯಕ್ಷರಾಜ. ಎಲೆ ಯುಧಿಷ್ಠಿರನೇ, ಧರ್ಮವು ಮುಖ್ಯವಾಗಿ ಇರುವುದು ಎಲ್ಲಿ? ಯಶಸ್ಸು ಮುಖ್ಯವಾಗಿ ಇರುವುದು ಎಲ್ಲಿ? ಸ್ವರ್ಗ ಮುಖ್ಯವಾಗಿ ಇರುವುದು ಎಲ್ಲಿ? ಸುಖ ಮುಖ್ಯವಾಗಿ ಇರುವುದು ಎಲ್ಲಿ? ಎಲೆ ಯಕ್ಷರಾಜನೇ, ಧರ್ಮವು ಮುಖ್ಯವಾಗಿ ಇರುವುದು ದಕ್ಷತೆಯಲ್ಲಿ. ಯಶಸ್ಸು ಮುಖ್ಯವಾಗಿ ಇರುವುದು ದಾನದಲ್ಲಿ. ಸ್ವರ್ಗ ಮುಖ್ಯವಾಗಿ ಇರುವುದು ಸತ್ಯದಲ್ಲಿ. ಸುಖವು ಮುಖ್ಯವಾಗಿ ಇರುವುದು ಶೀಲದಲ್ಲಿ. ಭಲೆ ಯುಧಿಷ್ಠಿರ, ಭಲೆ, ಸರಿಯಾಗಿ ಉತ್ತರಿಸಿದೆ. ಮುಂದಿನ ಪ್ರಶ್ನೆಯನ್ನು ಕೇಳು ಯಕ್ಷರಾಜ. ಎಲೆ ಯುಧಿಷ್ಠಿರನೇ, ಧನಕ್ಕೆ ಸಾಧನವಾದವುಗಳಲ್ಲಿ ಉತ್ತಮವಾದದ್ದು ಯಾವುದು? ಧನಗಳಲ್ಲಿ ಉತ್ತಮವಾದದ್ದು ಯಾವುದು? ಲಾಭಗಳಲ್ಲಿ ಉತ್ತಮವಾದದ್ದು ಯಾವುದು? ಸುಖಗಳಲ್ಲಿ ಉತ್ತಮವಾದದ್ದು ಯಾವುದು? ಎಲೆ ಯಕ್ಷರಾಜನೇ, ದಕ್ಷತೆಯು ಧನ ಸಾಧನಗಳಲ್ಲೆಲ್ಲ ಉತ್ತಮವಾದದ್ದು. ವಿದ್ಯಾಧನವು ಧನಗಳಲ್ಲೆಲ್ಲ ಉತ್ತಮವಾದದ್ದು. ತೃಪ್ತಿಯು ಸುಖಗಳಲ್ಲೆಲ್ಲ ಉತ್ತಮವಾದದ್ದು. ಭಲೆ ಯುಧಿಷ್ಠಿರ, ಭಲೆ, ಸರಿಯಾಗಿ ಉತ್ತರಿಸಿದೆ. ಮುಂದಿನ ಪ್ರಶ್ನೆಯನ್ನು ಕೇಳು ಯಕ್ಷರಾಜ. ಎಲೆ ಯುಧಿಷ್ಠಿರನೇ, ಮನುಷ್ಯನು ಯಾವುದನ್ನು ಬಿಟ್ಟರೆ ಪ್ರಿಯನಾಗುತ್ತಾನೆ? ಯಾವುದನ್ನು ಬಿಟ್ಟರೆ ದುಃಖವಾಗುವುದಿಲ್ಲ? ಯಾವುದನ್ನು ಬಿಟ್ಟರೆ ಧನವಂತನಾಗುತ್ತಾನೆ? ಯಾವುದನ್ನು ಬಿಟ್ಟರೆ ಸುಖಿಯಾಗುತ್ತಾನೆ? ಎಲೆ ಯಕ್ಷರಾಜನೇ, ಮನುಷ್ಯನು ಗರ್ವವನ್ನು ಬಿಟ್ಟರೆ ಪ್ರಿಯನಾಗುತ್ತಾನೆ. ಕ್ರೋಧವನ್ನು ಬಿಟ್ಟರೆ ದುಃಖವಾಗುವುದಿಲ್ಲ. ಕಾಮವನ್ನು ಬಿಟ್ಟರೆ ಧನವಂತನಾಗುತ್ತಾನೆ. ಲೋಭವನ್ನು ಬಿಟ್ಟರೆ ಸುಖಿಯಾಗುತ್ತಾನೆ. ಭಲೆ ಯುಧಿಷ್ಠಿರ, ಭಲೆ, ಸರಿಯಾಗಿ ಉತ್ತರಿಸಿದೆ. ಮುಂದಿನ ಪ್ರಶ್ನೆಯನ್ನು ಕೇಳು ಯಕ್ಷರಾಜ.